ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ ಪದ್ಯವಾಗಿರುವಂತಹ ಬೋಧಿ ವೃಕ್ಷದ ಹಾಡು ಮೊದಲನೇ ಪದ್ಯದ ಪ್ರಶ್ನೋತ್ತರ, ಪದ್ಯದ ಸಾರಾಂಶ ಮತ್ತು ವ್ಯಾಕರಣಾಂಶಗಳು ಯಾವ್ಯಾವುದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೆಲ್ಲವೂ ನಮಗೆ ಪರೀಕ್ಷೆಗೆ ಬಹಳ ಉಪಯುಕ್ತವಾಗಿರುವಂಥದ್ದು. ಮೊದಲನೇದಾಗಿ ನೋಡುತ್ತಾ ಹೋಗೋದಾದರೆ ಪದಗಳ ಅರ್ಥ ವಿದ್ಯಾರ್ಥಿಗಳೇ ನಮಗೆ ಪುಸ್ತಕದಲ್ಲಿರೋದ್ರಿಂದ ಇಲ್ಲಿ ನಾನು ಅದನ್ನು ಮೆನ್ಷನ್ ಮಾಡಿಲ್ಲ. ನೀವು ಅಲ್ಲಿ ನೋಡಿ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಬರಿಬೋದು. ಹಾಗೆಯೇ ಸೆಕೆಂಡ್ ಒನ್ ಅಂತ ಬಂದಾಗ ಯಾವುದಿದೆ ಇಲ್ಲಿ, ಕವಿ ಪರಿಚಯ. ಇದು ನಮಗೆ 3 ಅಂಕದ ಪ್ರಶ್ನೆಯಾಗಿ ಪರೀಕ್ಷೆಯಲ್ಲಿ ಬರುವಂಥದ್ದಿರುತ್ತೆ. ಕವಿ ಯಾರಿಲ್ಲಿ? ಡಾಕ್ಟರ್ ಬಸವರಾಜ ಸಬರದ ಅವರು. ಇಲ್ಲಿ ಕವಿ ಪರಿಚಯದಲ್ಲಿ ನಾವು ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಬರಿತೀವಿ. ಹಾಗೆಯೇ ಇಲ್ಲಿ ಮೊದಲನೇದಾಗಿ ಕಾಲ ನೋಡ್ತಾ ಹೋಗೋದಾದರೆ 1954, ಸ್ಥಳ ನೋಡ್ತಾ ಹೋಗೋದಾದರೆ ಕೊಪ್ಪಳ ಜಿಲ್ಲೆಯ ಕೂಕನೂರಿನಲ್ಲಿ ಜನಿಸ್ತಾರೆ. ಇವರು ಬರೆದಂಥ ಕೃತಿಗಳು ಯಾವ್ಯಾವುದು ಅಂತ ನೋಡಿದ್ರೆ, ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೂಡ್ಯಾವ, 100 ಹನಿಗಳು, ದನಿ ಎತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾತು ಮೊದಲಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಹಾಗೆಯೇ ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಎನ್ನುವಂಥ ಪ್ರಮುಖ ನಾಟಕಗಳನ್ನು ಸಹ ಬರೆದಿದ್ದಾರೆ. ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲಾ ಕೃಷ್ಣ ಭಟ್ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಇವರಿಗೆ ಸಂದಿರುವಂಥದ್ದು. ವಿದ್ಯಾರ್ಥಿಗಳೇ, ಇದಿಷ್ಟು ಇವರ ಕವಿ ಪರಿಚಯದ ವಿಷಯವಾಯಿತು. ಈಗ ನಾವು ಮೊದಲನೇದಾಗಿ ನೋಡ್ತಾ ಹೋಗೋದು ಒಂದು ವಾಕ್ಯದ ಪ್ರಶ್ನೆಗಳು. ಒಂದು ವಾಕ್ಯದ ಪ್ರಶ್ನೆಯಲ್ಲಿ ನಾನಿಲ್ಲಿ ಕೆಲವೊಂದು ಎಕ್ಸ್ಟ್ರಾ ಪ್ರಶ್ನೆಗಳನ್ನು ಸಹ ಕೊಟ್ಟಿರುವಂಥದ್ದು. ಮೊದಲನೇದಾಗಿ ಇದು ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ ನೋಡಿ, ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ಕವಿ ಎಂತಹ ಕಥೆಯೆಂದು ಬಣ್ಣಿಸಿದ್ದಾರೆ ಅಂತೇಳಿದೆ. ಇಲ್ಲಿ ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ಕವಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆ ಅಂತೇಳಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಕಾಡನ್ನು ಅಲೆದು ಸಿದ್ಧಾರ್ಥನಿಗೆ ಹೊಳೆದುದ್ದೇನು ಅಂತ ಕೇಳಿದ್ದಾರೆ. ಕಾಡನ್ನು ಅಲೆದು ಸಿದ್ಧಾರ್ಥನಿಗೆ ನಾಡಿನರ್ಥ ಅಂದರೆ ಜನರ ದುಃಖಗಳು ಹೊಳೆಯಿತು, ಗೊತ್ತಾಯಿತು ಅಂತೇಳಿ ಹೇಳಿರುವಂಥದ್ದು. ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಜನರ ಪ್ರೀತಿಯನ್ನು ಹುಡುಕುತ್ತಾ ಹೊರಟನು. ಬುದ್ಧನು ಅರಿತುಕೊಂಡ ಬದುಕಿನ ಸತ್ಯವೇನು ಅಂತ ಇದೆ. ತಪಸ್ಸಿಗಿಂತ ಜೀವನ ಪ್ರೀತಿ ದೊಡ್ಡದೆಂಬ ಬದುಕಿನ ಸತ್ಯವನ್ನು ಬುದ್ಧನು ಅರಿತುಕೊಂಡನು. 5ನೇ ಪ್ರಶ್ನೆ, ಸಿದ್ಧಾರ್ಥನು ಯಾವುದರ ಮೋಹವನ್ನು ತೊರೆದನು? ಸಿದ್ಧಾರ್ಥನು ಪತ್ನಿ, ಮಗ ಮತ್ತು ಅರಮನೆಯ ಮೋಹವನ್ನು ತೊರೆದನು. ಸಿದ್ಧಾರ್ಥನಿಗೆ ಮಹಾಬೆಳಕು ಎಲ್ಲಿ ಕಂಡಿತು? ಬೋಧಿ ವೃಕ್ಷದಲ್ಲಿ ಮಹಾಬೆಳಕೊಂದು ಸಿದ್ಧಾರ್ಥನಿಗೆ ಕಂಡಿತು. ಸಿದ್ಧಾರ್ಥನು ಯಾರನ್ನು ತೊರೆದನು? ಸಿದ್ಧಾರ್ಥನು ಪತ್ನಿ ಮತ್ತು ಮಗನನ್ನು ತೊರೆದನು. ಇದಿಷ್ಟು ನಾನಿಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ವರ್ಷಗಳಿಂದ ಹಿಂದೆ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆಗಳು, ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಎಲ್ಲ ಕೊಟ್ಟಿರುವಂಥದ್ದು. ಹಾಗೆ ಇನ್ನೂ ಕೆಲವೊಂದು ಪ್ರಶ್ನೆಗಳು ಸಹ ಇಲ್ಲಿರುವಂಥದ್ದು. ಅದನ್ನು ಹೆಚ್ಚುವರಿ ಪ್ರಶ್ನೆಯಾಗಿ ನಾನಿಲ್ಲಿ ನಿಮಗೆ ಕೊಟ್ಟಿರುವಂಥದ್ದು. ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ನೀಡಿರುವಂಥ ಒಂದು ಸಂದೇಶವೇನು ಅಂತೇಳಿದೆ. ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನದ ವೃತ್ತಾಂತದ ಮೂಲಕ ಕವಿ ನೀಡಿರುವಂಥ ಒಂದು ಸಂದೇಶವಾಗಿದೆ. ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ಯಾರು ತಿಳಿಯಬೇಕಾಗಿದೆ ಅಂತೇಳಿ ಹೇಳಿದ್ದಾರೆ. ಸಿದ್ಧಾರ್ಥನು ಬುದ್ಧನಾದ ಪರಿಯನ್ನು ನಾವು ತಿಳಿಯಬೇಕಾಗಿದೆ. ಹಾಗೆಯೇ 10ನೇ ಪ್ರಶ್ನೆ, ಸಿದ್ಧಾರ್ಥನು ಯಾವ ದಾರಿಯನ್ನು ಹಿಡಿದನು? ಅಡವಿಯ ದಾರಿ ಹಿಡಿದನು. ಸಿದ್ಧಾರ್ಥನು ಕತ್ತಲಲ್ಲಿ ಹೇಗೆ ನಡೆದನು? ಸಿದ್ಧಾರ್ಥನು ಕತ್ತಲಲ್ಲಿ ಗೊತ್ತು ಗುರಿ ಇಲ್ಲದಂತೆ ನಡೆದನು. ಯಾರ ಹಾಡು ಸಿದ್ಧಾರ್ಥನಿಗೆ ದೂರದಿಂದ ಕೇಳಿತು? ಸಿದ್ಧಾರ್ಥನಿಗೆ ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಆಕಾಶದಲ್ಲಿ ಆಗತಾನೆ ಪ್ರಕಾಶಿಸುವುದು ಯಾವುದು? ಆಕಾಶದಲ್ಲಿ ಆಗತಾನೆ ಪ್ರಕಾಶಿಸುವುದು ಬೆಳ್ಳಿ ಚುಕ್ಕಿ ಅಥವಾ ಶುಕ್ರ ಗ್ರಹ. ದುಂಬಿ ಹೂವನ್ನು ಏಕೆ ಸೇರಿತು? ಮಕರಂದವನ್ನು ಸವಿಯಲೆಂದು ದುಂಬಿ ಹೂವನ್ನು ಸೇರಿತು. ಏನೇಳಿ? ಮಕರಂದವನ್ನು ಸವಿಯಲೆಂದು ದುಂಬಿ ಹೂವನ್ನು ಸೇರಿತು. ಹಾಗೆ 15ನೇ ಪ್ರಶ್ನೆ, ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಏನು ಮಾಡಬೇಕು? ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು ಹಾಗೂ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಬೇಕು. ಒಟ್ಟು ಇಲ್ಲಿ 15 ಪ್ರಶ್ನೆಗಳನ್ನು ಸಹ ನಾವು ಇಲ್ಲಿ ನೋಡಿರುವಂಥದ್ದು ವಿದ್ಯಾರ್ಥಿಗಳೇ. ಹಾಗೆಯೇ
ಮುಂದಿನ ಭಾಗದ ಪ್ರಶ್ನೆ ಅಂತಂದರೆ 2 ಅಂಕದ ಪ್ರಶ್ನೆ, 3-4 ವಾಕ್ಯದ ಪ್ರಶ್ನೆಗಳು. ಇದರ ಕ್ವಶನನ್ನು ಓದ್ತೀನಿ, ಆನ್ಸರ್ಸನ್ನು ಹೀಗೆ ಸ್ಲೈಡ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿಯೂ ಸಹ ಹೆಚ್ಚುವರಿ ಪ್ರಶ್ನೆಗಳು ಸಹ ಇರುವಂಥದ್ದು ವಿದ್ಯಾರ್ಥಿಗಳೇ. ಸಿದ್ಧಾರ್ಥನಿಗೆ ನಾಡಿನರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಇದಿಷ್ಟು ಇದರ ಉತ್ತರ ವಿದ್ಯಾರ್ಥಿಗಳೇ. ಈ ಉತ್ತರವನ್ನು ಓದಿ ಅರ್ಥೈಸ್ಕೊಳ್ಳಿ. ಹಾಗೆ 2ನೇ ಪ್ರಶ್ನೆ ನೋಡಿ, ಇಲ್ಲಿ ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು ಅಂತೇಳಿ ಇರುವಂಥದ್ದು. ಹಾಗೆ 3ನೇ ಪ್ರಶ್ನೆ, ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು ಅಂತೇಳಿ ಇಲ್ಲಿ ಕೇಳಿದ್ದಾರೆ. ಹಾಗೆ ಹೆಚ್ಚುವರಿ ಪ್ರಶ್ನೆಯಾಗಿ ನಾನಿಲ್ಲಿ 2 ಎಕ್ಸ್ಟ್ರಾ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು, ಬುದ್ಧನಂತೆ ಪ್ರತಿಯೊಬ್ಬರು ಹೇಗೆ ಬಾಳಬೇಕು, ಹಾಗೆಯೇ ಸಿದ್ಧಾರ್ಥನು ವೀರನಂತೆ ಎದ್ದು ಕತ್ತಲಲ್ಲಿ ನಡೆದನು ಎಂದು ಕವಿ ಹೇಗೆ ವರ್ಣಿಸಿದರು ಅಂತೇಳಿ ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳು. ಒಟ್ಟು ನಮಗೆ ಇಲ್ಲಿ 5 ಪ್ರಶ್ನೆಗಳು ಇವೆ. ಹಾಗೆಯೇ ಮುಂದಿನ ಭಾಗದ ಪ್ರಶ್ನೆ ಅಂತಂದರೆ ಸಂದರ್ಭದ ಪ್ರಶ್ನೆ. ಸಂದರ್ಭದ ಪ್ರಶ್ನೆಯಲ್ಲಿಯೂ ಸಹ ಅಷ್ಟೇ ನಾವು ಹೆಚ್ಚುವರಿಯಾಗಿ 2-3 ಪ್ರಶ್ನೆಗಳನ್ನು ಕೇಳಿರುವಂಥದ್ದು. ನಾವು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತೇಳಿ ಹೇಳಿದಾಗ ನಾವು ಸಂದರ್ಭದಲ್ಲಿ ಯಾವಾಗಲೂ ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಬರೀಬೇಕಾಗತ್ತೆ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ ಇರುತ್ತೆ. ಒಟ್ಟು 3 ಅಂಕದ ಪ್ರಶ್ನೆ ಇರುವಂಥದ್ದು. ಇಲ್ಲಿ ಮೊದಲನೇ ಪ್ರಶ್ನೆ, ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು. ಈಗ ನಿಮಗೆ ಒಂದು ವೇಳೆ ಇದರ ಆಯ್ಕೆ ಗೊತ್ತಾಗ್ಬಿಡುತ್ತೆ. ಬಸವರಾಜ ಸಬರದ ಅವರು ಬರೆದಿರುವಂತಹ ಪದಕಟ್ಟಿ ಹಾಡೇನೆ ಎನ್ನುವಂಥ ಕೃತಿಯಿಂದ ಆಯ್ದ ಬೋಧಿವೃಕ್ಷದ ಹಾಡು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇಲ್ಲಿ ಸಂದರ್ಭ ಏನು ಹೇಳುತ್ತೆ, ನಾವು ಈ ಪದ್ಯದ ಸಾರಾಂಶವನ್ನು ಅರ್ಥೈಸ್ಕೊಂಡಾಗ ನಮಗೆ ಈಸಿಯಾಗಿ ಬರಿಬೋದು. ಸಂದರ್ಭ ಯಾವ ಸಂದರ್ಭದಲ್ಲಿ ಅಂತೇಳಿ ಗೊತ್ತಾಗ್ಬಿಡುತ್ತೆ ನಮಗೆ. ಅದರ ಸ್ವಾರಸ್ಯವನ್ನು ನಾವು ಸಹ ಇಲ್ಲಿ ತಿಳ್ಕೊಬೋದು. ಹಾಗೆಯೇ 2ನೇ ಪ್ರಶ್ನೆ ನೋಡಿ, ಕಾಡು ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಇದು ಸಹ ಅಷ್ಟೇ ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಹಾಗೆ 3ನೇ ಪ್ರಶ್ನೆ, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಇದು 3ನೇ ಸಂದರ್ಭ ಆಯಿತು. ಇದರ ನಂತರ ನಾನು ಇನ್ನೆರಡು ಹೆಚ್ಚುವರಿ ಸಂದರ್ಭವನ್ನು ಕೊಟ್ಟಿರುವಂಥದ್ದು. ಒಂದು ವೇಳೆ ನಮಗೆ ಈ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದ್ರೂ ಸಹ ನಾವು ಬರೀಲಿಕ್ಕೆ ಈಸಿ ಆಗುತ್ತೆ. ತಪಸ್ಸಿಗಿಂತ ಜನಪ್ರೀತಿ ದೊಡ್ಡದೆಂದು ತಿಳಿದನು. ಇದು ಸಹ ಅಷ್ಟೇ. ಹಾಗೆಯೇ 5ನೇ ಸಂದರ್ಭ ನೋಡಿ, ಮರವನ್ನು ಅಪ್ಪಿದಂತೆ ಬಳ್ಳಿ ಹೂವು ಮುಡಿದು ನಕ್ಕಿತು ಅಂತೇಳಿದೆ. ಮುಂದಿನ ಭಾಗದ ಪ್ರಶ್ನೆ ನೋಡಿ, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಇಲ್ಲಿ ಪದ್ಯವನ್ನು ಕೊಟ್ಟಿಲ್ಲ, ನಾನು ಪದ್ಯದ ಸಾರಾಂಶವನ್ನು ಮಾತ್ರ ಕೊಟ್ಟಿದ್ದೀನಿ. ಅದಕ್ಕೆ ನಂಬರ್ ಹಾಕಿರುವಂಥದ್ದು 1ನೇ ಪ್ಯಾರಾ 2ನೇ ಪ್ಯಾರಾ ಅಂತೇಳಿ. ಇಲ್ಲಿ ನಾನೇನು ಮಾಡಿದ್ದೀನಿ, ಸಾರಾಂಶದಲ್ಲಿ ಆಯ್ಕೆ ಅಂದರೆ ಹೇಗೆ ಸಂದರ್ಭದ ಆಯ್ಕೆ ಬರಿತೀವೋ ಹಾಗೆಯೇ ಈ ಪದ್ಯವನ್ನು ಅಲ್ಲಿ ಈ ಪದ್ಯದ ಸಾಲನ್ನು ಅಂತೇಳಿ ಸಾರಾಂಶ ಅನ್ನೋದನ್ನು ಬರೆದ ನಂತರ ಇನ್ನೊಂದು ಎಕ್ಸ್ಟ್ರಾ ಸೆಂಟೆನ್ಸು, ಅದು ನಮಗೆ ಈ ಪೂರ್ತಿ ಸಾರಾಂಶ ಏನು ಅರ್ಥವನ್ನು ಕೊಡುತ್ತೆ ಅನ್ನೋ ರೀತಿಯಲ್ಲಿ 1ನೇ ಪದ್ಯದ ಸಾರಾಂಶ ನೋಡಿ. ಇಲ್ಲಿ ರಾಜಕುಮಾರನಾದ ಸಿದ್ಧಾರ್ಥನ ಅರಮನೆಯಲ್ಲಿ ನೆಮ್ಮದಿ ಕಾಣದೆ ಮನುಕುಲದ ದುಃಖಕ್ಕೆ ಕಾರಣ ಹುಡುಕಲು ಮಧ್ಯರಾತ್ರಿಯ ಸಮಯದಲ್ಲಿ ಎದ್ದು ನಿಲ್ಲುತ್ತಾನೆ. ವೀರ ಎಂದರೆ ತನ್ನೊಳಗಿನ ಮೋಹವನ್ನು ಗೆದ್ದ ವೈರಾಗ್ಯದ ವೀರನಂತೆ ಕೌಟುಂಬಿಕ ಬಂಧನದಿಂದ ಮುಕ್ತಿ ಪಡೆದು ತನ್ನ ಪ್ರೀತಿಯ ಮಡದಿ ಮತ್ತು ಮಗನನ್ನು ಗಾಢ ನಿದ್ರೆಯಲ್ಲಿ ಬಿಟ್ಟು ಹೊರಡುತ್ತಾನೆ. ಲೋಕ ಕಲ್ಯಾಣಕ್ಕಾಗಿ ತನ್ನ ವೈಯಕ್ತಿಕ ಪ್ರೀತಿಯನ್ನು ಹರಿದು ಹಾಕುತ್ತಾನೆ. ಗೊತ್ತು ಗುರಿ ಇಲ್ಲದಂತೆ ಎಂದರೆ ಅನಿಶ್ಚಿತತೆಯ ಪಯಣ ತೋರಿಸುತ್ತದೆ. ಅಂದರೆ ಇಲ್ಲಿ ಗೊತ್ತು ಗುರಿ ಇಲ್ಲದಂತೆ ಹೋಗ್ತಾ ಇದ್ದಾನೆ ಅವನು. ಕತ್ತಲೆಯ ಹಾದಿ ಹಿಡಿದು ಸತ್ಯಕ್ಕಾಗಿ ಅರಮನೆ ಬಿಟ್ಟು ಕೊನೆಗೆ ಇಡೀ ಜಗತ್ತಿಗೆ ಬೆಳಕು ನೀಡುವ ಅವನು ಬುದ್ಧನಾಗ್ತಾನೆ ಅನ್ನುವಂಥ ಒಂದು ಸಂದೇಶವನ್ನು ಈ ಪ್ಯಾರಾದಲ್ಲಿ ನಾವು ನೋಡ್ಬೋದು. 2ನೇ ಸಾರಾಂಶ ನೋಡಿ, ಇಲ್ಲಿ ಸಿದ್ಧಾರ್ಥನು ಅರಮನೆಯನ್ನು ಬಿಟ್ಟು ಕಾಡಿನಲ್ಲಿ ವರ್ಷಗಟ್ಟಲೆ ಅಲೆದಾಡುತ್ತಾನೆ. ಕಾಡಿನಲ್ಲಿ ಏಕಾಂಗಿತನ ಮತ್ತು ಪ್ರಕೃತಿಯ ಒಡನಾಟದಲ್ಲಿ ಸಿದ್ಧಾರ್ಥನಿಗೆ ಜೀವನ ದರ್ಶನವಾಯಿತು. ಕೋಗಿಲೆಯ ಹಾಡೊಂದು ದೂರದಿಂದ ವಸಂತ ಕಾಲ ಬರುವ ಮುನ್ಸೂಚನೆಯಂತೆ ಕೇಳಿತು. ಬಾನಿನಲ್ಲಿ ಬೆಳ್ಳಿ ಚುಕ್ಕಿ ಮೂಡಿ ಅಂದರೆ ಕತ್ತಲೆ ಕಳೆದು ಜ್ಞಾನದ ಸೂರ್ಯ ಉದಯಿಸುವ ಕ್ಷಣ ಬಂದಿತು. ಕೊನೆಯದಾಗಿ ಬೋಧಿ ವೃಕ್ಷದ ಅಡಿಯಲ್ಲಿ ಕುಳಿತಿದ್ದ ಸಿದ್ಧಾರ್ಥನಿಗೆ ಮಹಾಬೆಳಕು ಅಥವಾ ಜ್ಞಾನೋದಯವಾಯಿತು ಅನ್ನುವಂಥದ್ದು. ಬೋಧಿ ವೃಕ್ಷದಲ್ಲಿ ಕಂಡ ಮಹಾಬೆಳಕು ಜಗತ್ತಿಗೆ ಶಾಂತಿ ಮತ್ತು ಪ್ರೀತಿಯ ಪಥವನ್ನು ತೋರಿಸುವ ದಾರಿದೀಪವಾಯಿತು ಅನ್ನುವಂಥದ್ದು. ಹಾಗೆಯೇ 3ನೇ ಸಾರಾಂಶ ನೋಡಿ, ಇಲ್ಲಿ ಸ್ಲೈಡ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. 3ನೇ ಸಾರಾಂಶ, ಅದರ ಸಂದೇಶ. ಹಾಗೆಯೇ 4ನೇ ಸಾರಾಂಶ,
ಹಾಗೆ 5ನೇ ಸಾರಾಂಶವೂ ಸಹ ಇದೆ. ಒಟ್ಟು 5 ನುಡಿಯ 5 ಸಾರಾಂಶಗಳು ಇಲ್ಲಿ ಕೊಟ್ಟಿರುವಂಥದ್ದು. ಅದರ ನಂತರ 4 ಅಂಕದ ಪ್ರಶ್ನೆ ಇರುವಂಥದ್ದು. ಇಲ್ಲಿ ನೋಡಿ, ಈ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ. ನಮಗೆ ಈ ಪದ್ಯದಲ್ಲಿ 2 ಪ್ಯಾರಾಗಳು ಕಂಠಪಾಠ ಮಾಡಲಿಕ್ಕಿರುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದು ಪರೀಕ್ಷಾ ಸಮಯದಲ್ಲಿ ನಮಗೆ ಯಾವುದಾದ್ರೂ ಒಂದು ಬರೀಬೇಕಾಗತ್ತೆ, ಆದರೆ ಇಲ್ಲಿ 2 ನಿಮಗೆ ಕೊಟ್ಟಿರುವಂಥದ್ದು. ಹಾಗೆಯೇ 8-10 ವಾಕ್ಯದ ಇಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು. ಒಂದು, ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ ಅಂಥೇಳಿ. ಇಡೀ ಸಾರಾಂಶ ಓದಿದಾಗ ನೀವು ಇದನ್ನು ಆನ್ಸರ್ ಈಸಿಯಾಗಿ ಬರಿಬೋದು. ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕವಿಗೆ ಹೇಗೆ ಕಂಡಿತು ಅನ್ನುವಂಥದ್ದು. ಹಾಗೆ 3ನೇ ಪ್ರಶ್ನೆ, ಬೋಧಿ ವೃಕ್ಷದ ಹಾಡು ಪದ್ಯದಲ್ಲಿರುವ ಜೀವನ ಮೌಲ್ಯಗಳನ್ನು ಕವಿಯ ಆಶಯದಂತೆ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತೇಳಿದೆ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಉತ್ತರಗಳು. ಇನ್ನೊಂದು ಸಾರಿ ಸ್ಲೈಡ್ಸ್ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ 2ನೇ ಪ್ರಶ್ನೆ ಉತ್ತರಗಳು, ಹಾಗೆಯೇ 3ನೇ ಪ್ರಶ್ನೆ ಉತ್ತರ ಇದು. ಹಾಗೆ 4ನೇ ಪ್ರಶ್ನೆ ನೋಡಿ, ಇಲ್ಲಿ ಸಿದ್ಧಾರ್ಥನು ಬುದ್ಧನಾದ ಸಂದರ್ಭದಲ್ಲಿ ಪ್ರಕೃತಿ ಕಂಡುಬಂದ ರೀತಿಯನ್ನು ನೀವು ಮೆಚ್ಚುವ ಅಂಶಗಳೊಂದಿಗೆ ವಿವರಿಸಿ ಅಂತೇಳಿದೆ. ಇದು ಸಹ ಉತ್ತರ ಇಲ್ಲಿರುವಂಥದ್ದು. ಇದಿಷ್ಟು ಪ್ರಶ್ನೋತ್ತರಗಳಾಯಿತು, ಸಾರಾಂಶ ಆಯಿತು. ಈಗ ಈ ಪದ್ಯ ಭಾಗದಿಂದ ಬರುವಂಥ ವ್ಯಾಕರಣಾಂಶಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಇಲ್ಲಿ ವ್ಯಾಕರಣಾಂಶದಲ್ಲಿ ಮೊದಲನೇದಾಗಿ MCQ ಬಹು ಆಯ್ಕೆ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ತತ್ಸಮ ತದ್ಭವದ ಪ್ರಶ್ನೆ, ಸಮಾಸದ ಪ್ರಶ್ನೆಗಳಿವೆ, ಹಾಗೆಯೇ ಪದಗಳ ಅರ್ಥದ ಪ್ರಶ್ನೆಗಳು. ಒಟ್ಟು ಇಲ್ಲಿ ನಾನು ಸಂಧಿಯ ಪ್ರಶ್ನೆಗಳು ಸಹ ಇರುವಂಥದ್ದು. 15 ಪ್ರಶ್ನೆಗಳನ್ನು ಕೊಟ್ಟಿರುವಂಥದ್ದು MCQ ಪ್ರಶ್ನೆಗಳು. ಅದರ ನಂತರ ಒಂದು 3 ಅಂಕದ ಅಲಂಕಾರದ ಪ್ರಶ್ನೆಗಳು. ಈ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತೇಳಿ. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಅಂತೇಳಿ ಇಲ್ಲಿ ಅಲಂಕಾರದ ಹೆಸರು ಬರಿಬೇಕು. ಲಕ್ಷಣ, ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಮತ್ತು ಸಮನ್ವಯವನ್ನು ಮಾಡುವಂಥದ್ದು. ಹಾಗೆಯೇ ಇಲ್ಲಿ ಪದ್ಯದಲ್ಲಿ ಬಂದಿರುವಂತಹ ಭಾಷಾಭ್ಯಾಸದ ಪ್ರಶ್ನೆಗಳು ಸಹ ಇಲ್ಲಿದೆ. ಇಲ್ಲಿ ಭಾಷಾಭ್ಯಾಸದ ಪ್ರಶ್ನೆಯಲ್ಲಿ ಸಮಾಸ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ ಅಂತ ಹೇಳಿ. ವಿಗ್ರಹ ವಾಕ್ಯ ಅಂದರೆ ಇದು ಬಿಡಿಸಿ ಬರೆದು ಸಮಾಸವನ್ನು ಮಾಡುವಂಥದ್ದು. ಹಾಗೆಯೇ ತತ್ಸಮ ತದ್ಭವದ ಪದ. ಹಾಗೆಯೇ ಮುಂದಿನ ಭಾಗದಲ್ಲಿ ನಾನಾರ್ಥವನ್ನು ಬರೆಯಿರಿ ಅನ್ನುವಂಥ ಪದ್ಯದ ಪ್ರಶ್ನೋತ್ತರಗಳು. ಹಿಂಡು, ಹೊಳೆ, ತೊರೆ, ಕಾಡು, ಅಲೆ ಅಂತೇಳಿ ಇವಿಷ್ಟು ಈ ಪದ್ಯದಿಂದ ನಿಮಗೆ ಉಪಯುಕ್ತವಾದ ಮಾಹಿತಿಯ ಸಹಿತ ಈ ಪದ್ಯದ ಪ್ರಶ್ನೋತ್ತರವನ್ನು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳೇ, ಇದನ್ನು ಓದಿ ಅರ್ಥೈಸ್ಕೊಳ್ಳಿ.